ಸದ್ಯ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಅತಿ ಹೆಚ್ಚು ಕ್ರೇಜನ್ನು ಹುಟ್ಟುಹಾಕಿರುವ ಸಿನಿಮಾ ಎಂದರೆ ಅದು ರಾಮಾಯಣ. ರಾಮನ ಪಾತ್ರದಲ್ಲಿ ರಣಬೀರ್ ಕಪೂರ್ ಹಾಗೂ ರಾವಣನ ಪಾತ್ರದಲ್ಲಿ ನಮ್ಮ ಕನ್ನಡದ ರಾಕಿಂಗ್ ಸ್ಟಾರ್ ಯಶ್ ಅವರು ನಟಿಸುತ್ತಿರುವ ಈ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಭಾರತೀಯ ಚಿತ್ರರಂಗದಲ್ಲೇ ಅತಿ ಹೆಚ್ಚು ಕ್ರೇಜನ್ನು ಹುಟ್ಟುಹಾಕಿರುವ ಸಿನಿಮಾವಾಗಿದೆ. ಅಷ್ಟೇ ಅಲ್ಲದೆ ಟೀಸರ್ ಬಿಡುಗಡೆಯ ನಂತರ ಪ್ರೇಕ್ಷಕರಿಂದ ಮೆಚ್ಚುಗೆಯನ್ನು ಪಡೆದುಕೊಂಡಿದೆ. ಹಾಗಾಗಿ ಟೀಸರ್ ಬಿಡುಗಡೆಯ ನಂತರ ಸಿನಿಮಾದ ಪಾತ್ರಧಾರಿಗಳು ಎಷ್ಟು ಸಂಭಾವನೆ ಪಡೆದಿದ್ದಾರೆ ಎಂದು ರಿವೀಲ್ ಮಾಡಿದ್ದಾರೆ. 2 ಭಾಗದಲ್ಲಿ ಬರುತ್ತಿರುವ ಈ ಸಿನಿಮಾ ಬರೋಬ್ಬರಿ 4,000 ಕೋಟಿ ಬಜೆಟ್ನಲ್ಲಿ ತಯಾರಾಗುತ್ತಿದೆ. ಹಾಗಾದರೆ ಬನ್ನಿ, ಈ ವಿಡಿಯೋದಲ್ಲಿ ನಾವು ರಾಮಾಯಣ ಸಿನಿಮಾದಲ್ಲಿ ನಟಿಸಿರುವ ನಟ ನಟಿಯರು ಎಷ್ಟು ಸಂಭಾವನೆ ಪಡೆದಿದ್ದಾರೆ ಎಂದು ತಿಳಿದುಕೊಳ್ಳೋಣ. ನಿತೀಶ್ ತಿವಾರಿ ಅವರ ರಾಮಾಯಣ ಸಿನಿಮಾದ ಟೀಸರ್ ಬಿಡುಗಡೆಯಾದ ಮೇಲೆ ದೊಡ್ಡ ಮಟ್ಟದ ಕ್ರೇಜನ್ನು ಹುಟ್ಟುಹಾಕಿದೆ. ಇದಾದ ಮೇಲೆ ರಾಮಾಯಣ ಸಿನಿಮಾದ ನಟ ನಟಿಯರ ಸಂಭಾವನೆಯ ವಿವರಗಳು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡುತ್ತಿವೆ. 4,000 ಕೋಟಿ ಬಜೆಟ್ನಲ್ಲಿ ತಯಾರಾಗುತ್ತಿರುವ ರಾಮಾಯಣ ಸಿನಿಮಾದ ನಟ ನಟಿಯರ ಸಂಭಾವನೆ ಎಷ್ಟು ಎಂದು ಕೇಳಿದರೆ ನೀವು ಶಾಕ್ ಆಗುತ್ತೀರಾ. ಯಾಕೆಂದರೆ ಎಲ್ಲರೂ ಸಹ ಕೋಟಿಗಳಲ್ಲಿ ಸಂಭಾವನೆ ಪಡೆದಿದ್ದಾರೆ. ವರದಿಗಳ ಪ್ರಕಾರ ರಣಬೀರ್ ಕಪೂರ್ ಅವರು ಈ ಸಿನಿಮಾಗೆ 150 ಕೋಟಿ ಸಂಭಾವನೆ ಪಡೆದಿದ್ದಾರೆ ಎಂದು ಹೇಳಲಾಗುತ್ತಿದೆ. ಮೊದಲ ಭಾಗಕ್ಕೆ 75 ಕೋಟಿ ಹಾಗೂ ಎರಡನೇ ಭಾಗ 75 ಕೋಟಿ, 2 ಭಾಗದ ಸಿನಿಮಾ ಸೇರಿ 150 ಕೋಟಿ ಪಡೆದಿದ್ದಾರೆ ಎಂದು ವರದಿಯಾಗಿದೆ. ಇನ್ನು ಅದೇ ರೀತಿಯಾಗಿ ರಾವಣ ಪಾತ್ರಧಾರಿ ರಾಕಿಂಗ್ ಸ್ಟಾರ್ ಯಶ್ ಅವರು 100 ಕೋಟಿ ಸಂಭಾವನೆ ಪಡೆದಿದ್ದಾರೆ. ಹೌದು, ಮೊದಲ ಭಾಗಕ್ಕೆ 50 ಕೋಟಿ ಹಾಗೂ ಎರಡನೇ ಭಾಗ 50 ಕೋಟಿ, 2 ಸೇರಿ 100 ಕೋಟಿ ಸಂಭಾವನೆ ಪಡೆದಿದ್ದಾರೆ. ಇನ್ನು ಅದೇ ರೀತಿಯಾಗಿ ಸೀತಾ ಪಾತ್ರದಲ್ಲಿ ನಟಿಸಿರುವ ಸಾಯಿ ಪಲ್ಲವಿ ಅವರು ಪ್ರತಿ ಭಾಗಕ್ಕೂ 6 ಕೋಟಿ ರೂಪಾಯಿ ಸಂಭಾವನೆಗಳನ್ನು ಪಡೆದಿದ್ದಾರೆ. ಹಾಗಾಗಿ ಇವರ ರಾಮಾಯಣ ಸಿನಿಮಾದ ಒಟ್ಟು ಸಂಭಾವನೆ 12 ಕೋಟಿ. ಇನ್ನು ಹನುಮಂತನ ಪಾತ್ರದಲ್ಲಿ ನಟಿಸಿರುವ ಸನ್ನಿ ಡಿಯೋಲ್ ಅವರು ಪ್ರತಿ ಭಾಗಕ್ಕೆ 20 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ. ಹಾಗಾಗಿ ಇವರ ಒಟ್ಟು ರಾಮಾಯಣ ಸಿನಿಮಾದ ಸಂಭಾವನೆ 40 ಕೋಟಿ ರೂಪಾಯಿಗಳು. ಇನ್ನು ಅದೇ ರೀತಿಯಾಗಿ ಲಕ್ಷ್ಮಣ ಪಾತ್ರಧಾರಿ ರವಿ ದುಬೆ ಅವರು ಸಹ 2 ರಿಂದ 4 ಕೋಟಿ ರೂಪಾಯಿ ಪಡೆದಿದ್ದಾರೆ. ಇನ್ನು ತದನಂತರ ಮ್ಯೂಸಿಕ್ ವಿಭಾಗದ ಎ.ಆರ್. ರೆಹಮಾನ್ ಅವರು 30 ಕೋಟಿ ಸಂಭಾವನೆ ಪಡೆದಿದ್ದಾರೆ ಎಂದು ಹೇಳಲಾಗುತ್ತಿದೆ. ಈ ಇಷ್ಟು ಮಾಹಿತಿ ರಾಮಾಯಣ ಸಿನಿಮಾದಲ್ಲಿ ನಟ ನಟಿಯರು ಪಡೆದ ಸಂಭಾವನೆಗಳ ಬಗ್ಗೆ. ಹಾಗಾದರೆ ನೀವು ರಾಮಾಯಣ ಸಿನಿಮಾದ ಟೀಸರ್ ನೋಡಿದ್ದೀರಾ? ಹಾಗಾದರೆ ನಿಮ್ಮ ಪ್ರಕಾರ ಟೀಸರ್ ಹೇಗಿದೆ ಎಂದು ಕಮೆಂಟ್ ಮಾಡಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಇದೇ ರೀತಿಯ ಸಿನಿಮಾದ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.